ವಿಷ್ಣು ಸರ್ದಾದ್ರೆ ಏನಂದ್ರೆ ಅವರು ಫುಲ್ ರೀಲ್ ನೋಡೋರು, ಪ್ರಾಕ್ಟೀಸ್ ಮಾಡಿ ಅವ್ರು ಓಕೆ ಅಂದಮೇಲೆ ಟೇಕಿಗೆ ಬರ್ತಾ ಇದ್ದು, ಅಲ್ಲಿ ತನಕ ಮೈಕಿಗೆ ಬರಲ್ಲ. ಈಗ ಅಂಬರೀಷ್ ಅವ್ರ ಜೊತೆ ಮಾಡ್ತೀನಿ ಅಂದ್ರೆ ಸೀನಾಕ ಅನ್ನೋರು, ಇಲ್ಲಿಂದ ಇಲ್ಲಿಗೆ ತಗೊಳ ಮೆಮೊರಿ ಪವರ್ ಜಾಸ್ತಿ ಅವ್ರಿಗೆ. ಈಗ ಶಿವಣ್ಣ ಆದ್ರೆ ಫುಲ್ ಸೀನು ಮಾಡ್ತಾರೆ, ಕೆಲವು ಟೈಮು ಪಂಚಸ್ಸು ಹೋಗ್ತಾರೆ. ಅಪ್ಪಾಜಿ ಅವ್ರದ್ದು ನಾನು ಡಬ್ಬಿಂಗ್ ಮಾಡಿಲ್ಲ, ಸಾಂಗ್ ರೆಕಾರ್ಡಿಂಗ್ ಮಾಡಿದ್ದೀನಿ. ಎಲ್ಲೂ ಪಂಚಸ್ ಬೇಡ ನಾವು ಫುಲ್ ಆಡ್ತೀವಿ ಅಂತೇಳಿ ಫುಲ್ ಆಡೋರು. ಈಗ ಜನರೇಷನ್ ಪಂಚಸ್ ಜನರೇಷನ್. ಸರ್, ರವಿಚಂದ್ರನ್ ಅವರು, ರೆಬಲ್ ಸ್ಟಾರ್ ಅಂಬರೀಷ್ ಅವರು, ಅಣ್ಣವರು, ವಿಷ್ಣುವರ್ಧನ್ ಅವರು, ಇವ್ರದ್ದೆಲ್ಲ ನೀವು ಮಾಡಿದ್ದೀರಾ ಕೆಲಸ ಅವ್ರ ಜೊತೆಗೆ? ಮಾಡಿದ್ದೀನಿ. ಹೇಗಿರುತ್ತೆ ಅವ್ರದ್ದು, ಹೆಂಗಿರ್ತಾ ಇತ್ತು ಸರ್ ವರ್ಕಿಂಗ್? ವಿಷ್ಣು ಸರ್ದಾದ್ರೆ ಏನಂದರೆ ಅವರು ಫುಲ್ ರೀಲ್ ನೋಡೋರು, ಫುಲ್ ರೀಲ್ ಮಾಡಿ ಒಂದು ಸೀನು ಫುಲ್ ಪ್ರಾಕ್ಟೀಸ್ ಮಾಡಿ ಅವ್ರು ಓಕೆ ಅಂದಮೇಲೆ ಟೇಕಿಗೆ ಬರ್ತಾ ಇದ್ದು, ಅಲ್ಲಿ ತನಕ ಮೈಕಿಗೆ ಬರಲ್ಲ. ಅಲ್ಲಿ ತನಕ ಪಿಕ್ಚರ್ ನೋಡ್ತಾನೆ ಇರೋರು, ಹಾಕುವನೋರು, ಪೈಲಟ್ ಹಾಕೊಂಡು ನೋಡೋರು ಮಾಡೋರು. ಈಗ ಅಂಬರೀಷ್ ಅವ್ರ ಜೊತೆ ಮಾಡ್ತೀನಿ ಅಂದರೆ ಸೀನಾಕ ಅನ್ನೋರು, ಇಲ್ಲಿಂದ ಇಲ್ಲಿಗೆ ತಗೊಳ ಮೆಮೊರಿ ಪವರ್ ಜಾಸ್ತಿ ಅವ್ರಿಗೆ. ಅದರಿಂದ ಅವರು ಜಾಸ್ತಿ ಪಂಚಸ್ಸೇ ಕೇಳ್ತಾಯಿದ್ರು. ಈಗ ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಹತ್ರ ಡಬ್ಬಿಂಗ್ ಮಾಡಿದಾಗೆಲ್ಲ ಪಂಚಸ್ ಹೇಳೋರು. ಈ ಸೀನ್ ನಾನು ಫುಲ್ ತೊಗೊತೀನಿ ಅಂದ್ರೆ ಫುಲ್ ತೊಗೊಂಬಿಡೋರು. ಕೆಲವು ಸೀನ್ ಇದು ಉದ್ದ ಇದ್ದಕೊಂಡು ಡೈಲಾಗ್ ಇಲ್ಲಿವರೆಗೂ ತೊಗೊತೀನಿ, ನೆಕ್ಸ್ಟ್ ಇನ್ನೊಂದು ಪಂಚ್ ಹೋಗೋಣ ಅನ್ನೋರು. ಇಷ್ಟು ನೀನು ತೊಗೊತೀನಿ ಅಷ್ಟಕ್ಕೆ ತೊಗೊಂತ ಹಂಗೆ ಹೋಗೋರು. ಈಗ ಶಿವಣ್ಣ ಆದರೆ ಫುಲ್ ಸೀನು ಮಾಡ್ತಾರೆ, ಕೆಲವು ಟೈಮು ಪಂಚಸ್ಸು ಹೋಗ್ತಾರೆ. ಇದು ಫುಲ್ ಸೀನ್ ಏನು ಬೇಡ, ಚಿಕ್ಕದಾಗಿ ಹೊಟ್ಟೋಗೋಣ, ಬೇಗ ಆಗುತ್ತೆ ಕೆಲಸ. ಈ ಸೀನ್ ನಾನು ಫುಲ್ ಮಾಡ್ತೀನಿ, ಬಿಟ್ಬಿಡು ಒಂದು 10 ನಿಮಿಷ ಅಂತೇಳಿ ಮಾಡ್ತಾರೆ. ಆ ಥರನೇ ಆಗುತ್ತೆ. ರವಿ ಸರ್ ಮಾಡಿದ್ರು ಅದೇ ಥರನೇ ಮಾಡ್ತಾರೆ. ಅವರು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ತೊಗೊಂಡು ತಿರ್ಗಿ ನೆಕ್ಸ್ಟ್ ಪಂಚ್ಗೆ ಹೋಗ್ತಾರೆ. ಆ ಥರನೂ ಆಗುತ್ತೆ. ಕೆಲವು ಟೈಮ್ ಸೀನ್ ಈಸಿ ಇದೆ ಅಂದರೆ ಫುಲ್ ಸೀನ್ ಹೊಟ್ಟೋಗ್ಬಿಡ್ತಾರೆ. ಡೈಲಾಗ್ಸ್ ಉದ್ದ ಇಲ್ಲ, ಚಿಕ್ಕದಿದೆ. ಆಮೇಲೆ ಡೈಲಾಗ್ ರಿಮೆಂಬರ್, ಕ್ಯಾಶುವಲ್ ಡೈಲಾಗ್ಸ್ ಇದ್ದಾಗ ಹೊಟ್ಟೋಗ್ಬಿಡ್ತಾರೆ ಸೀನ್ ಫುಲ್ಲು. ತುಂಬ ಅದರಲ್ಲಿ ಕಠಿಣ, ಮಾತಾಡೋಕ್ಕೂ ವರ್ಡ್ಸ್ ಏನಾದ್ರು ಬೇರೆ ಬೇರೆ ಥರ ಇದೆ, ಮಾತಾಡೋಕ್ಕಾಗಲ್ಲ, ಇದು ಬೇಗ ಪಟ್ಟಂತ ಬರಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಪಂಚಸ್ ಮಾಡ್ತೀವಿ ಅಷ್ಟೇ. ಅಪ್ಪಾಜಿ ಅವ್ರದ್ದು ಹೆಂಗಿರ್ತಾರೆ ಸರ್? ಅಂದರೆ ಅಪ್ಪಾಜಿ ಅವ್ರದ್ದು ನಾನು ಡಬ್ಬಿಂಗ್ ಮಾಡಿಲ್ಲ, ಸಾಂಗ್ ರೆಕಾರ್ಡಿಂಗ್ ಮಾಡಿದ್ದೀನಿ. ಹಾಡು ಹೇಳಿದ್ದಾರೆ ನಮ್ಮ ಹತ್ರ. ಅವರು ಕಾಡಿಂದ ಬಂದಮೇಲೆ ಅವ್ರು ಲಾಸ್ಟ್ ಆಡೋವರೆಗೂ ನಮ್ಮ ಹತ್ರನೇ ಆಡಿದ್ದು. ಆ ಅಪ್ಪು ಪಿಕ್ಚರಿಂದ ಎಲ್ಲ ಸಾಂಗ್ಸು ನಾನು ಇಲ್ಲೇ ರೆಕಾರ್ಡ್ ಮಾಡಿದ್ದು. ಅವ್ರದ್ದು ಅಷ್ಟೇ ಫುಲ್ ಸಾಂಗ್ ಆಡೋರು ಒಟ್ಟಿಗೆ. ಪಲ್ಲವಿ ಒಂದ್ಸತಿ ಫುಲ್ಲು, ಒಂದ್ಸತಿ ಚರಣ, ಇನ್ನೊಂದ್ಸತಿ ಚರಣ ಫುಲ್ಲು. ಚರಣದಲ್ಲಿ ಪಲ್ಲವಿ ರಿಪೀಟ್ ಆದರೂ ಅದನ್ನೂ ಆಡೋರು. ಸರ್ ಅಲ್ಲಿದೆ ಅಲ್ಲ, ಬೇಡ ನಾನು ಇನ್ನೊಂದ್ಸತಿ ಆಡ್ತೀನಿ, ಈ ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿಗೆ ಹಾಕೋಬೋದಲ್ಲ ನೀವು ಅಂತೇಳಿ ಫುಲ್ ಸಾಂಗೇ ಆಡೋರು ಅವರು. SPB ಅವ್ರ ಜೊತೆಗೆ ವರ್ಕ್ ಮಾಡಿದಾಗಲೂ ಅವರು ಅಷ್ಟೇ ಫುಲ್ ಸಾಂಗೇ ಆಡೋರು. ಆವಾಗ ಇದ್ದಿದ್ದು ಸ್ಟೈಲ್ ಅದು, ಎಲ್ಲನೂ ಫುಲ್ ಆಡಬೇಕು, ಅವ್ರಿಗೆ ಅಭ್ಯಾಸ ಇದ್ದಿದ್ದೆ ಅದು. ಎಲ್ಲೂ ಪಂಚಸ್ ಬೇಡ ನಾವು ಫುಲ್ ಆಡ್ತೀವಿ ಅಂತೇಳಿ ಫುಲ್ ಆಡೋರು. ಈಗ ಜನರೇಷನ್ನು ಪಂಚಸ್ ಜನರೇಷನ್ನು. ಇದು SPB ಅವರು ಒಂದೇ ಸ್ಟ್ರಕ್ಚರ್ ಹಾಡೋರು. ಅದೇ ಚರಣ ಒಂದು, ಪಲ್ಲವಿ ಒಂದು, ಚರಣ ಒಂದು. ಕೆಲವು ಟೈಮು ಚೆನ್ನಾಗಿದೆ ಹೋಗ್ತೀನಿ ಅಂತಂದರೆ ಹೋಗ್ಬಿಡೋರು ಸಾಂಗ್ಸು. ಹಂಗೆ ಆಡ್ತಾ ಇರ್ತೀನಿ, ಬಿಟ್ಬಿಡಿ ನೋಡೋಣ, ಬಂದರೆ ಆಡ್ಬಿಡೋಕೆ ಮುಗಿಸ್ಬಿಡ್ತೀನಿ ಸಾಂಗು ಅಂತ. ಹಂಗೂ ಹಾಕಿರೋದಿದೆ. ಕೆಲವು ಟೈಮ್ ಅದು ಹಂಗೆ ಆಡ್ಕೊಂಡು ಹೋಗಿದ್ದಾರೆ. ಲಾಸ್ಟಿಗೆ ಕೇಳ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಕರೆಕ್ಷನ್ ಮಾಡಿಬಿಟ್ಟು ಹೊರ್ಟೋಗೋರು, ಫುಲ್ ಸಾಂಗ್ ಆಡ್ಬಿಡೋರು. 1-2 ಮಾನಿಟ್ರ್ ಮಾಡೋರು, 3 ಮಾನಿಟ್ರು. ಅವ್ರಿಗೆ ಲಿರಿಕ್ಸ್ ಎಲ್ಲ ತಲೆಗೆ ಹೋಗಿ ಕೂತು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇದೆ ಅಂದರೆ ಟೇಕಿಗೆ ಬಂದ್ಬಿಡೋರು. ರಾಗ ಎಲ್ಲ ಕರೆಕ್ಟು, ಮ್ಯೂಸಿಕ್ ಡೈರೆಕ್ಟರ್ ಕೇಳಿಸೋರು, ಕರೆಕ್ಟಾಗಿ ಆಡ್ತಿದ್ದೇನು ಅಂದರೆ ಟೇಕಿಗೆ ಹೋಗ್ಬಿಡ್ತಿದ್ರು. ಈ ಜಗ್ಗೇಶ್ ಅವ್ರ ಸಿನಿಮಾಗಳಲ್ಲಿ ಅವರು ಒಂದು ಪಂಚ್ ಕೊಡ್ತಾರೆ, ಕೆಲವೊಂದು ಸನ್ನೆಯಲ್ಲೇ ಮಾಡಿಬಿಟ್ಟಿರ್ತಾರೆ. ಸೊ ಆ ಥರದ ಸೀಕ್ವೆನ್ಸ್ಗಳಿಗೆ ಅವರು ಡಬ್ಬಿಂಗ್ ಸ್ಟೈಲ್ ಹೆಂಗಿರುತ್ತೆ ಸರ್? ಅವರು ಏನಂದರೆ ಶೂಟಿಂಗಿಂದ ಜಾಸ್ತಿ ಅದು ಇಂಪ್ರೂವ್ಮೆಂಟ್ ಡಬ್ಬಿಂಗಲ್ಲಿ ಮಾಡೋರು. ಅವ್ರು ಏನಂದರೆ ಈ ಡಬ್ಬಿಂಗಲ್ಲಿ ಈ ಶೂಟಿಂಗ್ದು ಏನು ನಾವು ಪೈಲಟ್ ಅಂತ ಹಾಕ್ತೀವೋ ಅದು ಕೇಳಿದ ತಕ್ಷಣ ಅವರು ಓಕೆ ಇಲ್ಲಿ ಜಾಗ ಇದೆ, ಇಲ್ಲೊಂದು ಸ್ಪೇಸ್ ಇದೆ, ಇಲ್ಲೇನೋ ಒಂದು ಹಾಕೋಬೋದು, ಅಲ್ಲಿ ಕೌಂಟ್ರ್ ಯಾರ್ದು ಏನು ಬೀಳ್ತಾ ಇದೆ ಅದು ಕೌಂಟ್ರಿಗೆ ಎಫೆಕ್ಟ್ ಆಗದಿರಂಗೆ ಪಂಚ್ ಹಾಕ್ತಾರೆ. ಅದು ಟೇಕ್ ಟೈಮಲ್ಲಿ ಹಾಕೋದು, ಮಾನಿಟ್ರಲ್ಲೂ ಹಾಕಲ್ಲ ಅವರು. ಮಾನಿಟರ್ ಮಾಡ್ಬೇಕಾದ್ರೆ ಅದೇ ಡೈಲಾಗ್ ಹೇಳ್ತಾ ಇರ್ತಾರೆ. ಟೇಕ್ ಹೋಗೋಣ ಅಂದರೆ ಟೇಕ್ ಹೋಗಿದ ತಕ್ಷಣ ಪಂಚ್ ಹಾಕ್ಬಿಡ್ತಾರೆ. ನಮ್ಗೆ ಸಡನ್ನಾಗಿ ಅದು ಬಂದಿದ ತಕ್ಷಣ ಡೈಲಾಗ್ನ ಕೇಳಿದ ತಕ್ಷಣ ನಗು ಬರುತ್ತೆ. ಏನು ಸರ್ ಇದು ಅಂದರೆ, ಇದು ಹಿಂಗಿರ್ಲಿ ಕಣೋ, ಅದು ಅವ್ರ ಪಂಚ್ ಅಲ್ಲಿದೆ, ನಮ್ದು ಈ ಪಂಚ್ ಇರಲಿ, ಅವಾಗ ಮಜಾ ಬರುತ್ತೆ ಅದು ಆಡಿಯನ್ಸ್ಗೂ. ಆ ಥರ ಇಂಪ್ರೂವೈಸ್ ಮಾಡ್ತಾ ಹೋಗ್ತಾರೆ.